ಇದು ಆಗಿರುತ್ತೆ ಡೇ 6 ಆ್ಯಂಡ್ 7 ವಿಡಿಯೋ ಆಗಿರುತ್ತೆ. ಇವತ್ತು ವೆಯ್ಟ್ ಬಂದಿದೆ 72.45 ಅಗೇನ್ ಅಷ್ಟೇ ಇದೆ. ಸೊ ಏನು ಚೇಂಜಸ್ ಕಾಣಿಲ್ಲ. ಓಕೆ, ದಟ್ಸ್ ಓಕೆ. ಸೊ ಕೀಪ್ ಡೂಯಿಂಗ್ ಅಷ್ಟೇ, ಅದು ಇಂಪಾರ್ಟೆಂಟ್. ಸೊ ಅದಾದಮೇಲೆ ಮಾರ್ನಿಂಗ್ ಎಸ್ಪೆಷಲಿ ನಿಮ್ಗೆ ಗೊತ್ತೇ ಇದೆ, ನಾನು ಮಾರ್ನಿಂಗ್ ಡ್ರಿಂಕ್ ಜೀರಾ ಆ್ಯಂಡ್ ಲೆಮನ್ ವಾಟರ್ ತೊಗೋತೀನಿ. ಅದಾದಮೇಲೆ ವಾಕಿಂಗ್ ಹೋಗೋಣ ಅಂತ ವಾಕಿಂಗ್ ಹೊರಟೆ. ಮಳೆ ಎಲ್ಲ ಕಡೆ ಗೊಜ್ಜೆ ಇದೆ, ಬಟ್ ಸ್ಟಿಲ್ ವಾಕಿಂಗ್ ಮಾಡೋದು ಇಂಪಾರ್ಟೆಂಟ್. ಕಂಟಿನ್ಯೂಸ್ ಆಗಿ ರೊಟೀನ್ ಫಾಲೋ ಮಾಡೋದೇ ದೊಡ್ಡ ಹ್ಯೂಜ್ ಟಾಸ್ಕು. ಅದನ್ನು ಮಾಡಲೇಬೇಕು. ಅಲ್ಲೆಲ್ಲ ಹೂ ಬಿದ್ದಿತ್ತು. ಸೊ ಮನೆಗೆ ಬಂದು ಯೋಗ ಸ್ಟಾರ್ಟ್ ಮಾಡಿದೆ. ರೊಟೀನ್ ಮಾಡಿಲ್ಲ ಅಂದ್ರೇ ನಮ್ಮದೆಲ್ಲ ಡಯಟು ಗಡ್ಬಡಾಗಿ ಹೋಗುತ್ತೆ, ಮಿಸ್ ಆಗೋಗುತ್ತೆ. ಸೊ ಅದ್ರ ಬದಲು ಕರೆಕ್ಟಾಗಿ ಆ ರೊಟೀನ್ ಫಾಲೋ ಮಾಡಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ರಿಸಲ್ಟ್ ಚೆನ್ನಾಗಿ ಬರುತ್ತೆ. ದಟ್ಸ್ ಇಂಪಾರ್ಟೆಂಟ್. ಸೊ ಅದಾದಮೇಲೆ ನಾನು ಇವತ್ತು ತೊಗೊಂಡೆ ಎಗ್ ಸ್ಯಾಂಡ್ವಿಚ್ ತೊಗೊಂಡೆ. ಸೊ ಇತ್ತು ಮನೇಲಿ ಅಂದ್ಬಿಟ್ಟು ತೊಗೊಂಡೆ ಅಷ್ಟೇ. ಸೊ ಇದೆಲ್ಲ ಹಾಕಿ ಪ್ರೋಟೀನ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ, ನ್ಯಾಚುರಲ್ ಪ್ರೋಟೀನ್. ಅದಾದಮೇಲೆ ಮಧ್ಯಾಹ್ನಕ್ಕೆ ಮಾಡಿದೆ ನುಗ್ಗೆಕಾಯಿ ಸಾರು ಅಂದ್ಕೊತೀನಿ. ಸೊ ನುಗ್ಗೆಕಾಯಿ ಸಾರು ಯಾವ ಸಾರು ಗೊತ್ತಾಗ್ತಿಲ್ಲ. ಸೊ ಅದ್ರ ಜೊತೆಗೆ ಎಗ್ಗು ಮತ್ತು ಪಲ್ಯಗಳು ಆ್ಯಸ್ ಯೂಶುವಲ್ ಇದ್ದೇ ಇರುತ್ತೆ. ಸೊ ಅದನ್ನು ತೊಗೊಂಡು ಊಟ ಮಾಡಿದ್ವಿ. ಸಿಂಪಲ್ ಫುಡ್ಡೇ ಬೆಸ್ಟ್. ಇಲ್ಲೇನು ನೀವು ಎಕ್ಸ್ಟ್ರಾ ಏನೂ ಮಾಡಬೇಕಾಗಿಲ್ಲ. ಬಟ್ ಪೋರ್ಷನ್ ಆಫ್ ಕಂಟ್ರೋಲಿಂಗ್, ರೈಸ್ ಆಗಿರ್ಬೋದು, ಚಪಾತಿ, ರೋಟಿ ಏನು ತಿಂತೀರ ಅದನ್ನು ಕಂಟ್ರೋಲ್ ಮಾಡಿ, ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಬೇರೆ ಇದನ್ನು ಎಗ್ ಆಗಿರ್ಬೋದು, ಅಥವಾ ಕಾಳು, ಅಥವಾ ಪನ್ನೀರು, ಅಥವಾ ಚಿಕನು, ಅಥವಾ ತರಕಾರಿ, ಇವೆಲ್ಲನೂ ಜಾಸ್ತಿ ಮಾಡಿಕೊಂಡ್ರೆ ಅದೇ ಡಯಟ್, ಅದೇ ಮೇನ್ ಥಿಂಗ್ ಮಾಡಬೇಕಾಗಿರೋದು. ಸೊ ಅದನ್ನೇ ಮಾಡ್ತಾಯಿದ್ದೀನಿ ನಾನು. ಸೊ ನಾನು ಒಂದು ರಾಂಗ್ ಮಾಡಿದೆ ಈ ಒಂದು ಹಾಲಿಡೇಸಲ್ಲಿ. ಐ ಡಿಂಟ್ ಥಿಂಕ್ ನಾನು ಇದು ಮಾಡೋದ್ರಿಂದ ಏನಾಗುತ್ತೆ ಅಂತ. ಸೊ ಅದು ಮಾಡಿ ಹ್ಯೂಜ್ ಮಿಸ್ಟೇಕ್. ಸೊ ಐ ಆಮ್ ಪೇಯಿಂಗ್ ಫಾರ್ ಇಟ್ ಟುಡೇ. ಸೊ ಬಟ್ ಒಂದ್ಸಲ ವೆಯ್ಟ್ ರಿವರ್ಸ್ ಆದರೆ ಎಷ್ಟು ಕಷ್ಟ ಅಂದರೆ ಅವಾಗ ಫ್ರಸ್ಟ್ರೇಷನ್ ಜಾಸ್ತಿ ಆಗ್ತೀವಿ. ಉಲ್ಟಾ ನಾರ್ಮಲ್ ವೆಯ್ಟ್ ಗೇನ್ ಆದಾಗ, ವೆಯ್ಟಲ್ಲಿದ್ದಾಗ ವೆಯ್ಟ್ ಕಮ್ಮಿ ಮಾಡೋದು ಒಂದು ಜೋಶ್ ಇರುತ್ತೆ ಕಮ್ಮಿ ಮಾಡೋಕ್ಕೆ. ಸೊ ನಮ್ಗೆ ಈಗ ಏನು ಫೀಲ್ ಆಗುತ್ತೆ ಅಂದರೆ ವೆಯ್ಟ್ ಜಾಸ್ತಿ ಆಗಿದೆ ಅಂದರೆ ಕಾನ್ಸ್ಟೆಂಟ್ ಮೈಂಡಲ್ಲಿ ನಡೀತಾ ಇರುತ್ತೆ. ಸೊ ಅದಕ್ಕೆ ಯಾವತ್ತೂ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ. ಅದಾದಮೇಲೆ ನನ್ನ ಮಗನ ಸ್ಕೂಲಲ್ಲಿ ಬುಕ್ಸ್ ತೊಗೊಳೋದಿತ್ತು, ಬುಕ್ಸು ಮತ್ತು ಯೂನಿಫಾರ್ಮು. ಸೊ ಹಾಗಾಗಿ ಹೊರಟ್ವಿ. ಸೊ ಒಂದು ಟೈಮ್ ಆದಮೇಲೆ ವೆಯ್ಟ್ ಲಾಸ್ ಮಾಡೋದಿದೆ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ದಟ್ಟು ಎಸ್ಪೆಷಲಿ ಶುಗರಿಂದ ವೆಯ್ಟ್ ಗೇನ್ ಆಗಿರೋ ವೆಯ್ಟ್ ಇದೆಲ್ಲ, ದಟ್ ಇಸ್ ವೆರಿ ವೆರಿ ಡೇಂಜರಸ್ ಆ್ಯಂಡ್ ಇಟ್ ವಿಲ್ ಟೇಕ್ ಟೈಮ್. ತುಂಬ ಕಷ್ಟ ಆಗುತ್ತೆ ಅದು ಮಾಡೋಕ್ಕೆ, ಬೇಜಾರು ಆಗುತ್ತೆ, ಫ್ರಸ್ಟ್ರೇಷನ್ ಆಗುತ್ತೆ. ಅದ್ರ ಮಧ್ಯದಲ್ಲಿ ಮಾಡಬೇಕು. ಸೊ ಹಾಗಂತ ಮೈಂಡನ್ನು ಹಾಳು ಮಾಡ್ಕೋಬೇಡಿ. ಮೈಂಡನ್ನು ಖುಷಿಯಾಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟು. ಮೈಂಡ್ ಖುಷಿಯಾಗಿದ್ರೇ ವೆಯ್ಟ್ ಲಾಸ್ ಚೆನ್ನಾಗಾಗುತ್ತೆ. ಮೈಂಡೇ ಖುಷಿಯಾಗಿಲ್ಲ, ಸ್ಟ್ರೆಸ್ ಆಗಿದ್ದಾಗ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗೋದೇ ಇಲ್ಲ, ಯಾವುದೇ ಕಾರಣಕ್ಕೂ. ಅದಾದಮೇಲೆ ಈವ್ನಿಂಗ್ ಫ್ರೂಟ್ ಟೈಮ್, ಆ್ಯಸ್ ಯೂಶುವಲ್ ಫ್ರೂಟ್ ಆ್ಯಂಡ್ ಎಗ್. ಸೊ ಅದನ್ನು ತಗೊಂಡು ಜಿಮ್ಗೆ, ಇದು ನನ್ನ ಡಿನ್ನರ್ ಕೂಡ ಆಗಿರುತ್ತೆ. ಸೊ ಎಗ್ಸ್ ಆ್ಯಂಡ್ ಫ್ರೂಟ್ಸ್ ಆಗಿರುತ್ತೆ. ಸೊ ಅದಾದಮೇಲೆ ಜಿಮ್ಗೆ ಹೋಗ್ತೀನಿ. ಜಿಮ್ಮಲ್ಲಿ ವರ್ಕೌಟ್ ಮಾಡ್ತೀನಿ. ಇವತ್ತು ಬ್ಯಾಕ್ ವರ್ಕೌಟ್ ಮಾಡಿದೆ. ಸೊ ಇವತ್ತು ಫಸ್ಟ್ ಡೇನೇ, ಇವತ್ತು ಮಂಡೇ ಕೂಡ ಹೌದು, ಹಾಗೆ ಇವತ್ತು ಫಸ್ಟ್ ಡೇನೇ ಹೆವಿ ವರ್ಕೌಟ್ ಮಾಡಿಬಿಡ್ತೀನಿ. ಯಾಕೆಂದರೆ ಒಂದೊಂದ್ಸಲ ಹಿಂದೆ ಮುಂದೆ ಆಗ್ತಾಯಿದೆ ಅದಕ್ಕೆ. ಸೊ ಕರೆಕ್ಟಾಗಿ ಕಾನ್ಸಂಟ್ರೇಟಾಗಿ ಟೈಮಲ್ಲಿ ಎವ್ರಿ ಡೇ ಜಿಮ್ ಹೋಗೋದು ಇಂಪಾರ್ಟೆಂಟು. ಅಲ್ಲಿ ಹೋದಾದ್ಮೇಲೆ ತನಕ ನಮ್ಗೆ ಬೇಜಾರಾಗಿರುತ್ತೆ, ಹೋಗೋ ತನಕ ಏನೋ ಫ್ರಸ್ಟ್ರೇಷನ್ ಆಗ್ತಿರುತ್ತೆ, ಹೋಗೋ ತನಕ ಅಯ್ಯೋ ಯಾರು ಮಾಡ್ತಾರೆ ಅನಿಸುತ್ತೆ. ಬಟ್ ಅಲ್ಲಿ ಹೋದಾದ್ಮೇಲೆ ಆಟೋಮೆಟಿಕಲಿ ವಿಲ್ ಗೆಟ್ ಎನರ್ಜಿ. ಸೊ ಅದು ಇಂಪಾರ್ಟೆಂಟ್. ಅದಾದಮೇಲೆ ಜುಂಬಾ ಮಾಡಿದೆ. ಇದಾದಮೇಲೆ ಇದು ಬಂದು ನೆಕ್ಸ್ಟ್ ಡೇದು ಟ್ಯೂಸ್ಡೇದು ವೀಡಿಯೋ ಆಗಿರುತ್ತೆ. ಸೊ ಆ್ಯಸ್ ಯೂಶುವಲ್ ನಿಮಗೆ ಗೊತ್ತಿದ್ದಿಲ್ಲ. ಹಾಗೆ ಯಾರೋ ಕೇಳ್ತಾಯಿದ್ರಿ ಜೀರಾ ವಾಟ್ರಿಂದ ನಂಗೆ ಹೀಟ್ ಆಗುತ್ತೆ ಅಥವಾ ಬರೀ ವಾಮ್ ವಾಟ್ರಿಂದ ಹೀಟ್ ಆಗುತ್ತೆ. ವಾಮ್ ವಾಟ್ರಿಂದ ಏನು ಹೀಟ್ ಆಗೋಲ್ಲ. ಆ್ಯಕ್ಚುಲಿ ಅದು ಕಿಕ್ ಸ್ಟಾರ್ಟ್ ಮಾಡುತ್ತೆ ನಿಮಗೆ ಡೈಜೆಷನ್ನ. ಸೊ ಅದಕ್ಕೆ ವಾಮ್ ವಾಟ್ರ್ ಇಂಪಾರ್ಟೆಂಟ್. ಜೀರಾ ಬೇಡ ನಿಮಗೆ ಹೀಟ್ ಆಗ್ತಿದೆ ಅಂದರೆ ಸ್ಕಿಪ್ ಮಾಡಿ, ಬರೀ ಲೆಮನ್ ಹಾಕೊಂಡು ಕುಡೀರಿ. ಅಥವಾ ಲೆಮನ್ ಹಾಕೊಂಡು ಕುಡಿದ್ರೆ ನಿಮ್ಗೆ ಆಗ್ತಿಲ್ಲ ಅಂದರೆ ನಾರ್ಮಲ್ ಬಿಸಿ ನೀರು ಕುಡೀರಿ. ಬೆಳಗ್ಗೆ ಒಂದು ಗ್ಲಾಸು, ದಿನವೆಲ್ಲ ಬಿಸಿ ನೀರು ಕುಡಿಯೋ ಅವಶ್ಯಕತೆ ಇಲ್ಲ. ಸೊ ಹಾಗೆ ನೀವೇ ನಿಮ್ಮ ಬಾಡಿಗೆ ತಕ್ಕನಾಗಿ ನೀವು ಒಂದೊಂದು ಚೇಂಜಸನ್ನು ಮಾಡ್ಕೊಳ್ಳಿ. ಅದನ್ನೇ ದೊಡ್ಡ ಟಾಸ್ಕ್ ಅನ್ಕೋಬೇಡಿ. ಸೊ ಏನೇನು ಎಲ್ಲರ ಬಾಡಿನೂ ಯೂನಿಕ್ ಇದೆ. ಒಬ್ರು ಹೀಟ್ ಬಾಡಿ ಇರುತ್ತೆ, ಕೋಲ್ಡ್ ಬಾಡಿ ಇರುತ್ತೆ, ಒಬ್ರಿಗೆ ಸೂಟ್ ಆಗೋಲ್ಲ. ಸೊ ನಿಮ್ಗೇನು ಸೂಟ್ ಆಗೋಲ್ಲ ಅದನ್ನು ಸ್ಕಿಪ್ ಔಟ್ ಮಾಡಿ ಬಾಕಿದನ್ನು ಫಾಲೋ ಮಾಡಿ ಅಷ್ಟೇ. ಸೊ ಅದಾದಮೇಲೆ ಅಗೇನ್ ವಾಕಿಂಗ್ ಹೋದೆ. ಇವತ್ತಂತೂ ಮಳೆಗಾಲ, ಅದ್ರ ಜೊತೆಗೆ ಬೇರೆ ಹೂವೆಲ್ಲ ಕೆಳಗಡೆ ಬಿದ್ದಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಕೇಳ್ಬಿಡಿ. ಮಳೆಗಾಲನೇ ಒಂದು ಚೆಂದ ಅಲ್ವಾ, ಎಷ್ಟು ಚೆನ್ನಾಗಿ ಅನಿಸುತ್ತೆ, ಬಾಡಿಗೆ ಕೂಲ್ ಅನಿಸುತ್ತೆ. ನಡೆಯೋಕ್ಕೆ ವಾಕಿಂಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಇರೋ ಜಾಗದಲ್ಲೇ ಮಾಡ್ತೀನಿ. ಸೊ ಅದಾದಮೇಲೆ ಬಂದು ಆ್ಯಸ್ ಯೂಶುವಲ್ ಯೋಗ ಮಾಡಿದೆ. ಸೊ ಟೈಮ್ ಅನ್ನೋದೇ ನನಗೆ ಭಾಳ ನಿಜವಾಗ್ಲೂ ಹೇಳ್ತೇನೆ ತುಂಬಾ ಕಷ್ಟ ಆಗ್ತಾಯಿದೆ. ಅಂದರೆ ಟೈಮ್ ಕೊಡೋದು ಬೆಳಗ್ಗೆ ಹೊತ್ತು ಯೋಗಾಗೆ. ಟೈಮಿಂಗ್ಸ್ ಚೇಂಜ್ ಆಗಿರೋದ್ರಿಂದ ಮಕ್ಕಳು ಸ್ಕೂಲೆಲ್ಲ
ಬಟ್ ಸ್ಟಿಲ್ ಐ ಆಮ್ ಸಮ್ ಹೌ ಮ್ಯಾನೇಜಿಂಗ್. ಸೊ ಈಗಾಗಿಲ್ಲ ಅಂದರೆ ಸಂಜೆ ಈವ್ನಿಂಗ್ ಹೋಗಿ ಮಾಡ್ಕೊಂಬಿಡ್ತೀನಿ. ಅದಾದಮೇಲೆ ಅಗೇನ್ ನಾನು ಮಾಡಿದೆ ಅವಕಾಡೋ ಸ್ಯಾಂಡ್ವಿಚ್. ಸೊ ಅವಕಾಡೋ ಇದ್ದಿದ್ದರಿಂದ ಸ್ಯಾಂಡ್ವಿಚ್ ಮಾಡಿದೆ. ಅಗೇನು ಸ್ಯಾಂಡ್ವಿಚ್ ಒಂದೇ ಸ್ಯಾಂಡ್ವಿಚ್ ತಿಂದೆ, ಬಟ್ ತಿಂದೆ ಒಟ್ಟಲ್ಲಿ. ಇಟ್ಸ್ ಓಕೆ. ಇದರಲ್ಲಿ ಏನು ನೀವೀಗ ಬ್ರೆಡ್ ಅಂದರೆ ಬ್ರೆಡ್ಡು ಹೋಲ್ ವೀಟ್ ಆಗಿರುತ್ತೆ, ಅದ್ರ ಜೊತೆಗೆ ನೀವೇನು ವೆಜಿಟೇಬಲ್ಸ್ ಯೂಸ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಬರೀ ಬ್ರೆಡ್ ತಿಂದರೆ ನಿಮಗೆ ಬರೀ ಟೀ ಜೊತೆಗೆ ಬ್ರೆಡ್ ತಿಂದೆ ಅಂದ್ಕೊಳ್ಳಿ, ಆವಾಗ ನಿಮ್ಗೆ ವೆಯ್ಟ್ ಗೇನ್ ಡೆಫಿನೆಟ್ಲಿ ಆಗುತ್ತೆ. ಸೊ ಅದ್ರ ಬದಲು ನೀವು ವೆಜಿಟೇಬಲ್ಸ್ ಯಾವುದ್ರ ಜೊತೆ ಆದರೂ ಆಗಲಿ ಹ್ಯಾವ್ ವೆಜಿಟೇಬಲ್ಸ್. ಸೊ ನಿಮ್ಮ ಅನ್ನ ಸಾರಾಗಿರ್ಬೋದು, ಚಪಾತಿ ಆಗಿರ್ಬೋದು, ಯಾವುದ್ರ ಜೊತೆ ಚಿಕನ್ ಆಗಿ ಯಾವುದ್ರ ಜೊತೆನಾದರೂ ಹಾಗೆ ನಾವು ಬೆಡ್ಶೀಟ್ ಹಾಕೋತೀವಿ ಮಲ್ಕೊಳ್ಳೋವಾಗ ಹಾಗೆ. ಸೊ ನಿಮ್ಮ ಫುಡ್ಗೆ ಒಂದು ಬೆಡ್ಶೀಟ್ ಹಾಕೋದು ಇಂಪಾರ್ಟೆಂಟ್. ವಾಟ್ ಈಸ್ ಅ ಬೆಡ್ಶೀಟ್? ಬೆಡ್ಶೀಟ್ ಈಸ್ ನಥಿಂಗ್ ಬಟ್ ವೆಜಿಟೇಬಲ್ಸ್, ಫೈಬರ್ಸು. ಸೊ ಅದು ಹಾಕ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ವೆಯ್ಟಲ್ಲಿ ಚೇಂಜಸ್ಸು, ಹಾಗೆ ನಿಮ್ಗೆ ವೆಯ್ಟ್ ಗೇನ್ ಆಗಲ್ಲ. ದಟ್ ಈಸ್ ಅ ಸಿಂಪ್ಲೆಸ್ಟ್ ಥಿಂಗು. ವೆಯ್ಟ್ ಗೇನ್ ಆಗಲೇಬಾರ್ದು. ನಂದು ಮೇಂಟೈನ್ ಇರಬೇಕು ಅಂದರೆ ಶುಗರ್ ಕಮ್ಮಿ ಮಾಡಿ, ಆಮೇಲೆ ಈ ಥರ ವೆಜಿಟೇಬಲ್ಸು ಎಲ್ಲೆಲ್ಲ ಆಗುತ್ತೆ ಅಲ್ಲೆಲ್ಲ ಆ್ಯಡ್ ಮಾಡಿ ಹೆಲ್ದಿಯಾಗಿ ತಿನ್ನಿ. ನೀವು ಎಷ್ಟು ಹೊಟ್ಟೆ ತುಂಬ ತಿಂದ್ರೂ ವೆಯ್ಟ್ ಗೇನ್ ಆಗಲ್ಲ. ಸೊ ಬಟ್ ನಂತರ ಈಗ 1 ತಿಂಗಳು ಏನು ಎಕ್ಸ್ಪೆರಿಮೆಂಟ್ ಮಾಡಿದೆ, ಸುಮ್ಮನೆ ಅನ್ನ ಸಾರು ಮುದ್ದೆ ಹೊಟ್ಟೆ ತುಂಬ ಚೆನ್ನಾಗಿ ಶುಗರು ಸ್ವೀಟ್ಸು ಇದೆಲ್ಲ ಅಂತಿದ್ರೆ ಡೆಫಿನೆಟ್ಲಿ ವೆಯ್ಟ್ ಗೇನ್ ಆಗುತ್ತೆ. ಸೊ ಜಸ್ಟ್ ಸ್ವಿಚ್ ಟು ಹೆಲ್ದಿ ವೇ, ದಟ್ಸ್ ಇಟ್. ಅದೇ ಮಾಡಿದ್ದೀನಿ ನಾನು, ನೋಡಿ ರಿಪ್ಲೇಸ್ ಮಾಡಿದ್ದೀನಿ ಅಷ್ಟೇ. ಸೊ ಅದಾದಮೇಲೆ ನನ್ನ ಮಗನಿಗೆ ಸ್ಮೂದಿ ಬೇಕಂದ, ಸೊ ಅವನಿಗಾಗಿ ಸ್ಮೂದಿ ಮಾಡಿಕೊಟ್ಟೆ. ಅದಾದಮೇಲೆ ನಾನು ಸ್ವಲ್ಪ ತೊಗೊಂಡೆ. ದಿಸ್ ವಾಸ್ ನಾಟ್ ಅನ್ನೆಸೆಸರಿ. ಸೊ ಆಲ್ರೆಡಿ ನಾನು ಸ್ಯಾಂಡ್ವಿಚ್ ತಿಂದಿದ್ದೆ, ನನಗೆ ಸ್ಮೂದಿ ಬೇಕಿರಲಿಲ್ಲ. ಬಟ್ ಅದರಲ್ಲಿ ಏನಿತ್ತು, ಫೈಬರ್ ಇತ್ತು, ಫ್ಲ್ಯಾಕ್ಸೀಡ್ ಪೌಡ್ರ್ ಇತ್ತು ಅಂತಾನೆ ತೊಗೊಂಡೆ. ನಾನು ಸ್ವಲ್ಪನೇ ತೊಗೊಂಡೆ, ಬಟ್ ತೊಗೊಂಡೆ ಮೋಷನ್ಸ್ ಎಲ್ಲ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಅಂತ ಅಷ್ಟೇ. ಬಟ್ ಇದು ತೊಗೊಂಡಿಲ್ಲ ಅಂದ್ರೂ ಆಗ್ತಾಯಿತ್ತು, ನಡೀತಾಯಿತ್ತು. ಅದ್ರ ಮಧ್ಯದಲ್ಲಿ ಒಂದು ಸೀಬೆಹಣ್ಣು ಇತ್ತು, ಸೀಬೆಹಣ್ಣು ತೊಗೊಂಡೆ. ಅದ್ರ ಜೊತೆಗೆ ಹಂಗೆ ಮಾಡ್ತಾ ಅಡುಗೆ ಮಾಡ್ಕೊಳ್ಳೋದು, ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದು. ಸೊ ಇದರಲ್ಲಿ ಏನು ಸ್ಪೆಷಲು ಹೇಳೋಕ್ಕೆ ಏಕೆ ಗೊತ್ತಾ, ಬೆಳಗ್ಗೆ ಎದ್ದ ತಕ್ಷಣ ನಾನು ಏನಾರು ಈಗ ವಾಕಿಂಗ್ ಹೋಗಿಲ್ಲ, ಯೋಗ ಮಾಡಿಲ್ಲ, ಸುಮ್ಮನೆ ಡೈರೆಕ್ಟಾಗಿ ಎದ್ದು ಮನೆ ಕೆಲಸನ ಇಟ್ಕೊಂಡ್ರೆ 10 ಗಂಟೆ ಒಳಗೆ ಎಲ್ಲ ಕೆಲಸ ಮುಗ್ದೋಗ್ಬಿಡುತ್ತೆ. ಬಟ್ ಅದು ಮಾಡೋದ್ರಿಂದ ಏನು ಯೂಸಲ್ಲಿ ನಮ್ಮ ಬಾಡಿಗೆ ನಾವೇ ಹಾಳು ಮಾಡ್ಕೊತೀವಿ. ಸೊ ಯಾವಾಗ ವಯಸ್ಸಾದಾಗ ನಮ್ಗೆ ನಡೆಯೋಕ್ಕೆ ಆಗಲ್ಲ, ಶಕ್ತಿನೇ ಇಲ್ಲ ಅಂದಾಗ ಏನು ಪ್ರಯೋಜನ ನಾವು ಸಾಧನೆ ಮಾಡಿ ಅಲ್ವಾ. ಸೊ ಹಾಗಾಗಿ ನನಗೆ ಇಟ್ಸ್ ಓಕೆ, ಪರವಾಗಿಲ್ಲ, ದಿನ ಮೇಲೆ ಕೆಲಸ ಮಾಡಿದ್ರೂ ಪರವಾಗಿಲ್ಲ. ಸೊ ನಿಮ್ಗೆ ಗೊತ್ತಿದೆ 1 ಅವರ್ ಬೆಳಗ್ಗೆ ಮಾರ್ನಿಂಗ್ ಲೇಟ್ ಆದ್ರೂ ದಿನ ಮೇಲೆ ಕೆಲಸ ಆಗುತ್ತೆ. ಸೊ ಅದೇ ಥರ ಆಗುತ್ತೆ. ಬಟ್ ನನಗೀಗ ಇದಕ್ಕೆ ಅಡ್ಜಸ್ಟ್ ಆಗೋಗಿದ್ದೀನಿ. ಇಟ್ಸ್ ಓಕೆ, ನನಗೆ ಪರವಾಗಿಲ್ಲ. ಬಟ್ ಕೆಲಸ ಮಾಡ್ಕೊಳ್ಳೋಣ ದಿನ ಮೇಲೆ. ಬಟ್ ನಮ್ಮ ಬಾಡಿಗೆ 1 ಅವರ್ ಡೆಫಿನೆಟ್ಲಿ ಕೊಡೋದು ವೆರಿ 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 ಇಂಪಾರ್ಟೆಂಟ್. ಅದು ಕೊಟ್ಟಿಲ್ಲ ಅಂದರೆ ನಾವೇನು ಆಸ್ತಿ ಹಣ ಅಂತಷ್ಟು ಮಾಡಿದ್ರು ನನಗಂತೂ ಫ್ರಸ್ಟ್ರೇಷನ್ ಆಗುತ್ತೆ. ನನಗೆ ಏನಾದ್ರು ವರ್ಕೌಟ್ ಮಾಡಿಲ್ಲ, ಜಿಮ್ಗೆ ಹೋಗಿಲ್ಲ ಅಂದರೆ ನಿಜವಾಗ್ಲೂ ನನಗೆ ದೇರ್ ಇಸ್ ನೋ ಆಲ್ಟರ್ನೇಟಿವ್ ಅನಿಸುತ್ತೆ. ಯಾಕೆಂದರೆ ನನಗೆ ಇಲ್ಲಿ ಯಾರೂ ಇಲ್ಲದೇ ಇರೋದ್ರಿಂದ ಒಂದು ಮಾತಾಗಲಿ, ಒಂದು ಥಾಟ್ ಎಕ್ಸ್ಚೇಂಜ್ ಆಗಲಿ ಏನೂ ಇರೋಲ್ಲ. ಸೊ ನಂಗೆ ಬೋರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಬದಲು ನಾನು ಅದಕ್ಕೆ ಸೊ ಅಟ್ಲೀಸ್ಟ್ ವರ್ಕೌಟ್ ಮಾಡಿದ್ರೆ ಐ ವಿಲ್ ಫೀಲ್ ಲೈಕ್ ಲೈವ್ಲಿ, ನಾನು ಇನ್ನೂ ಜೀವಂತವಾಗಿದ್ದೀನಿ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಹೋಗ್ತೀನಿ, ಟೈಮ್ ಇಲ್ಲ ಅಂದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಸೊ ಮಧ್ಯಾಹ್ನಕ್ಕೆ ಏನು ಮಾಡಿದೆ ನಾನು, ಪಲ್ಯ ಮಾಡಿದೆ, ಆಮೇಲೆ ಮೂಲಂಗಿ ಸಾರು ಮಾಡಿದೆ, ಅದನ್ನು ತಿಂದೆ. ಅದಾದಮೇಲೆ ಸ್ವಲ್ಪ ಹೊತ್ತು ಮಲಗಿದ್ವಿ. ಮಲಗಿ ನಿದ್ದೆ ಎಲ್ಲ ಸರಿಗಾಗಿಲ್ಲ ಅಂದ್ಬಿಟ್ಟು ಮಲ್ಕೊಂಡ್ವಿ. ಅದಾದಮೇಲೆ ಈವ್ನಿಂಗಿಗೆ ಅಗೇನು ಫ್ರೂಟ್. ಆಲ್ರೆಡಿ ಲೇಟ್ ಆಗೋಗಿತ್ತು, 6 ಗಂಟೆ ಆಗೋಗಿತ್ತು ನಾನು ಎದ್ದಾಗ. ಜಿಮ್ಗೆ ಯಾವ ಟೈಮ್ಗೆ ಹೋಗಲಿ, ಏನು ಮಾಡಲಿ, ಟೆನ್ಷನ್ ಕೋಪ ಬರ್ತಾಯಿತ್ತು. ಬಟ್ ಸ್ಟಿಲ್ ಇನ್ನೇನು ಮಾಡೋದು ಅಂದ್ಬಿಟ್ಟು ಪಪ್ಪಾಯ ಮತ್ತು ಫ್ರೂಟ್ಸು ಎಲ್ಲ ಕಟ್ ಮಾಡಿ ತಿನ್ಕೊಂಡು, ಗ್ಲಾಸ್ ಟೀ ಕುಡ್ಕೊಂಡು ಮತ್ತು ಎಗ್ ಆಮ್ಲೆಟ್ ತಿನ್ಕೊಂಡು ಜಿಮ್ಗೆ ಹೊರಟೆ. ಹೆಂಗಿರುತ್ತೆ ಗೊತ್ತಾ ಜಿಮ್ಗೆ ಹೋಗೋ ಟೈಮ್, ನಂದು ತುಂಬಾ ಮಕ್ಳಿಗೆ ಕೊಡಬೇಕು, ತಿನ್ನಿಸ್ಬೇಕು ಅವ್ರಿಗೆ. ಅದಾದಮೇಲೆ ನಾವು ಹೋಗಬೇಕು. ಅಲ್ಲಿ ಹೋಗೋ ಅಷ್ಟರಲ್ಲಿ ಮಳೆ ಬರ್ತಿರುತ್ತೆ, ರೋಡೆಲ್ಲ ಬ್ಲಾಕ್ ಆಗಿರುತ್ತೆ, ಸೊ ಗೊಜ್ಜೆ ಇರುತ್ತೆ. ಬಟ್ ಏನು ಮಾಡೋದು, ವಿಧಿಲ್ಲ. ಸೊ ಹೋಗಿಲ್ಲ ಅಂದರೆ ಅವತ್ತಿನ ದಿನ ಮಿಸ್ ಆಗುತ್ತೆ. ಮಿಸ್ ಆದಮೇಲೆ ಮನೇಲಿ ಬಂದಾದ್ಮೇಲೆ ಏನು ಮಾಡ್ತೀನಿ, ಇಲ್ಲ ಒಟ್ಟಿಗೆ ಕೂತ್ಕೊಂಡು ಟಿ ವಿ ನೋಡ್ತೀವಿ, ಇಲ್ಲ ಕೂತ್ಕೊಂಡು ಸುಮ್ಮನೆ ಟೈಮ್ ಪಾಸು ಫೋನ್ ನೋಡ್ತೀವಿ. ಅದ್ರ ಬದಲು ಹೋಗಿ ವರ್ಕೌಟ್ ಮಾಡ್ಕೊಂಡೇ ಬಂದ್ಬಿಡ. 10 ಮಿನಿಟ್ಸ್ ಆಗಲಿ ಮಾಡೋಣ ಅಂದ್ಕೊಂಡು ಹೋಗ್ತೀನಿ ನಾನು. ಸೊ ಹೋದ್ಮೇಲೆ ಪರ್ಫೆಕ್ಟಾಗಿ ಮಾಡ್ಕೊಂಡು ಬಂದುಬಿಡ್ತೀನಿ. ಸೊ ಇವತ್ತಿತ್ತು ಚೆಸ್ಟ್ ವರ್ಕೌಟ್ ಮಾಡಿದೆ, ಅದ್ರ ಜೊತೆಗೆ ಯೋಗ ಕೂಡ ಇತ್ತು ಇವತ್ತು. ಸೊ ಯೋಗನ ಮುಗಿಸ್ಕೊಂಡು ಬಂದೆ. ಸೊ ಹೇಗೆ ಅನ್ನಿಸ್ತು ನನ್ನ ಈ ಒಂದು ರೊಟೀನ್ ಅಂತ ಹೇಳಿ, ಹಾಗೆ ಯಾರ್ಯಾರು ಫಾಲೋ ಮಾಡ್ತಿದ್ದೀರಾ ವೆಯ್ಟ್ ಲಾಸ್ ಜರ್ನಿನ ನನಗೆ ಕಾಮೆಂಟಲ್ಲಿ ತಿಳಿಸಿ. ಏನಿದ್ರು ನಿಮ್ಮ ಥಾಟ್ಸನ್ನು ಕಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋಲಿ. ಇಲ್ಲಿವರೆಗೆ ನಮಸ್ಕಾರ.